ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET 2026 ಮುಗ್ದು ಹೋಯಿತು, ಇನ್ನೇನು ರಿಸಲ್ಟ್ ಬರೋ ಹಂತದಲ್ಲಿದೆ. ಈಗ ನಮ್ಮ ಟಾರ್ಗೆಟ್ ಏನಪ್ಪ ಅಂದರೆ KCET 2027. ಸೊ ಯಾವೆಲ್ಲ ಮಕ್ಕಳು ಫಸ್ಟ್ ಇಯರ್ PUCಯನ್ನು ಮುಗಿಸಿ ಸೆಕೆಂಡ್ ಇಯರ್ PUCಗೆ ಬಂದಿರ್ತಿರೋ, ಖಂಡಿತ ನಿಮಗೆಲ್ಲ ಒಂದೇ ಗುರಿ ಇರುತ್ತೆ. ಅದೇನಪ್ಪ ಅಂದರೆ KCETಯಲ್ಲಿ ಒಳ್ಳೆ ರ್ಯಾಂಕ್ ತೆಗಿಬೇಕು ಅಂತ. ಕರೆಕ್ಟ್ ತಾನೇ? ಸೊ ಮುಂದಿನ ವರ್ಷ 2027ರಲ್ಲಿ ಬರೆಯುವಂತಹ KCETಯಲ್ಲಿ 1000 ರ್ಯಾಂಕ್ ಒಳಗಡೆಗೆ, ಅಂದರೆ 1000 ರ್ಯಾಂಕ್ ಏನಿದೆ ಅದಕ್ಕಿಂತ ಕಡಿಮೆ ಅಥವಾ ಒಳ್ಳೆ ರ್ಯಾಂಕನ್ನು ನೀವು ಪಡಿಬೇಕು ಅಂತ ಅಂದರೆ ಏನೆಲ್ಲ ಒಂದು ಪ್ಲ್ಯಾನ್, ಒಂದು ಸ್ಟ್ರಾಟಜಿಯನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ಲ? ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ KCET ಬರೆಯುವಂಥ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನೇ ಗುರಿಯಾಗಿಟ್ಕೊಂಡು KCETಯನ್ನು ಬರೀತೀರ, ಹೌದಾ? ಸೊ ನಿಮಗೆಲ್ಲ ಗೊತ್ತೇ ಇದೆ, KCET ಅಂತ ಅಂದ ತಕ್ಷಣ ಮೇಜರ್ ಆಗಿ ಬರುವಂಥ ಸಬ್ಜೆಕ್ಟ್ಗಳು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್, ಹೌದಾ? ಸರಿ, ಹಾಗಿದ್ರೆ ಯಾವ ರೀತಿ ನಾವು ಪ್ಲ್ಯಾನನ್ನು ಮಾಡಿದರೆ ಬಿಲೋ 1000 ರ್ಯಾಂಕನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ಇವಾಗ ನಾವು ತಿಳ್ಕೊಳ್ಳೋಣ. ಈ ಒಂದು ಪಾಯಿಂಟ್ಗಳನ್ನು, ಅಂದರೆ ಒಂದು ಸ್ಟ್ರಾಟಜಿಯನ್ನು ನಿಮಗೆ ತಿಳಿಸೋದಕ್ಕೆ ಮುಂಚೆ ನಾನು ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಅದು ಏನಪ್ಪ ಅಂದರೆ, ನಾವು ಎಷ್ಟೇ ಪ್ಲ್ಯಾನ್ ಮಾಡಿರಬಹುದು, ಆ ಪ್ಲ್ಯಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ನಮ್ಮ ಹತ್ರ ಒಂದು ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇರಲೇಬೇಕು. ನೀವು ಯಾವುದೇ ಸಕ್ಸಸ್ ಆಗಿರೋರನ್ನ, ಯಾವುದೇ ಟಾಪರ್ಸ್ಗಳನ್ನು ನೀವು ಅಪ್ರೋಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಅವರು ಪ್ರತಿನಿತ್ಯ ಆ ಒಂದು ರೊಟೀನಾಗಿ ಮಾಡ್ಕೊಂಡಿರ್ತಾರೆ. ಬೆಳಿಗ್ಗೆ ಬೇಗ ಹೇಳೋದಾಗಿರಬಹುದು, ಅಥವಾ ಹಾರ್ಡ್ ವರ್ಕ್ ಮಾಡೋದಾಗಿರಬಹುದು, ಜಾಸ್ತಿ ಹೊತ್ತು ಓದೋದಾಗಿರಬಹುದು. ಪರ್ಫೆಕ್ಷನಿಗಿಂತ ಅವರು ಏನಂತ ಹೇಳ್ತೀವಿ, ಇರುವಂತಹ ಕಾನ್ಸೆಪ್ಟ್ಗಳನ್ನು ಸ್ಮಾರ್ಟಾಗಿ ಹೇಗೆ ಕಲಿಬೇಕು ಅಂತ ಯೋಚನೆ ಮಾಡೋದಾಗಿರಬಹುದು. ಈ ರೀತಿ ತಮ್ಮದೇ ಆಗಿರುವಂಥ ಒಂದು ಪರ್ಟಿಕ್ಯುಲರ್ ಪ್ಲ್ಯಾನನ್ನು ಇಟ್ಕೊಂಡು, ಸ್ಟ್ರಾಟಜಿಯನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ತಮಗೆ ಬೇಕಾಗಿರುವಂಥ ಗೋಲನ್ನು ರೀಚ್ ಆಗ್ತಾರೆ. ಸೊ ನೀವು ಕೂಡ ಅಷ್ಟೇ ಮಕ್ಕಳೇ, ನೀವು ಎಕ್ಸಾಮ್ ಮುಂದುಗಡೆಗೆ, ಅಂದರೆ ಬೋರ್ಡ್ ಎಕ್ಸಾಮ್ ಹೇಗೋ ಕ್ಲಿಯರ್ ಮಾಡ್ತೀರಾ, ಆದರೆ KCET ಅಂತ ಬಂದಾಗ ಅದು ಕಾಂಪಿಟೇಟಿವ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮುಂಚೆಯಿಂದನೇ ನಡೆಸಬೇಕು. ಸೊ ಮುಂಚೆಯಿಂದ ಅಂದರೆ ಅಫ್ಕೋರ್ಸ್ ದಿಸ್ ಇಸ್ ಅ ರೈಟ್ ಟೈಮ್. ನೀವು ಇವಾಗಲಿಂದನೇ ಶುರು ಮಾಡಿದರೆ ನಿಮ್ಮ KCET 2027ಅನ್ನು ಆರಾಮಾಗಿ ಒಳ್ಳೆ ಸ್ಕೋರ್, ಒಳ್ಳೆ ರ್ಯಾಂಕಿಂದ ನೀವು ಅದನ್ನು ರೀಚ್ ಆಗಬಹುದು. ಸರಿನಾ? ಹಾಗಿದ್ರೆ ಏನೆಲ್ಲ ಸ್ಟ್ರಾಟಜಿಗಳು ಬೇಕು ಅನ್ನೋದನ್ನು ನಾವಿವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳೇ, KCET 2027 ಟಾರ್ಗೆಟ್ ಮಾಡ್ಕೊಂಡಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಿಮಗೆ ಬಿಲೋ 1000 ರ್ಯಾಂಕ್ ಬೇಕು ಅನ್ನೋ ಆಸೆ ಇದ್ದರೆ ನೆನಪಿಟ್ಕೊಳ್ಳಿ, KCETಯಲ್ಲಿ ನಿಮ್ಮ ಮಾರ್ಕ್ಸ್ 155+ ಇರಲೇಬೇಕು. ಮಿನಿಮಮ್ 155, ಅದಕ್ಕಿಂತ ಜಾಸ್ತಿ ಅಂದರೆ 155+. ಅರ್ಥ ಆಗ್ತಿದೆ ಅಲ್ಲ? ಸೊ ಯಾಕಪ್ಪ ಅಂತ ಅಂದರೆ 1000 ರ್ಯಾಂಕ್ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಮಕ್ಕಳೇ. ನಿಮಗೆ KCETಯಲ್ಲಿ ಬೋರ್ಡ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ಮಾತ್ರ ನೀವು ಈ ಒಂದು ಬಿಲೋ 1000 ರ್ಯಾಂಕ್ ರೀಚ್ ಆಗೋದಕ್ಕೆ ಸಾಧ್ಯ. ಸೊ ಔಟ್ ಆಫ್ 180 ಮಾರ್ಕ್ಸ್ ಫಾರ್ PCM ಇನ್ KCET ನಿಮಗೆ 155+ ಮಾರ್ಕ್ಸ್ ಬರಲೇಬೇಕು. ಈ ಟಾರ್ಗೆಟ್ ನಿಮಗೆ ಇರಬೇಕು. ಓಕೆ, ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು PCM ಬೋರ್ಡ್ ಮಾರ್ಕ್ಸ್ ಎಷ್ಟಿರಬೇಕಪ್ಪ, ಬೋರ್ಡ್ಸಲ್ಲಿ ಎಷ್ಟು ಮಾರ್ಕ್ಸನ್ನು ನೀವು ತಗೊಳ್ಳೇಬೇಕು ಅಂತಂದರೆ 285 ಅಥವಾ 285ಗಿಂತ ಜಾಸ್ತಿ ಔಟ್ ಆಫ್ 300. ಅರ್ಥ ಆಗ್ತಿದೆ ಅಲ್ಲ? ಸೊ ಇಷ್ಟು ನಿಮಗೆ ಗೊತ್ತಿರಲೇಬೇಕು. ಇದು ಬಿಲೋ 1000 ರ್ಯಾಂಕ್ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಇನ್ನು ಸ್ಕೋರ್ ಸ್ಟ್ರಾಟಜಿ ಅಂತ ಅಂದರೆ ಕರೆಕ್ಟಾಗಿ ಪ್ಲ್ಯಾನ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಇಲ್ಲಿ ಅಂದರೆ ಮಕ್ಕಳೇ ನೋಡಿ, ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುವಂಥದ್ದು NCERT. ನೀವು KCETಯನ್ನೇ ತೊಗೊಳ್ರಿ, ಬೋರ್ಡ್ಸನ್ನೇ ತೊಗೊಳ್ರಿ, ಎಲ್ಲದಕ್ಕೂ ಉದ್ಗ್ರಂಥ ಯಾವುದಪ್ಪ ಅಂದರೆ NCERTನೇ. NCERT ಬಿಟ್ಟು ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವೇನೇ ಮಾಸ್ಟರ್ ಆಗಬೇಕು ಅಂತ ಅಂದರೆ ಮೊದಲನೇದಾಗಿ NCERT ಮುಖಾಂತರನೇ ನೀವು ಹೋಗಬೇಕು. NCERTಯಲ್ಲಿ ಇರೋ ಕಾನ್ಸೆಪ್ಟೇ ಎಲ್ಲದಕ್ಕೂ. ಫೈನ್, ಸಾಲ್ವ್ 10 ಇಯರ್ PYQs. ಸೊ ನೋಡಿ, NCERTಯಲ್ಲಿ ಇರೋವಂತಹ ಎಕ್ಸಾಂಪಲ್, ಎಕ್ಸಸೈಸ್ ಕ್ವಶನ್ಗಳನ್ನು ಸರಿಯಾಗಿ ಕಲ್ತಾದಮೇಲೆ ನೀವು ನೆಕ್ಸ್ಟ್ ಹೆಜ್ಜೆ ಏನಪ್ಪ ಅಂತ ಅಂದರೆ PYQsಗಳನ್ನು ಸಾಲ್ವ್ ಮಾಡೋದು. ಅದು ಬೋರ್ಡ್ಸಿಗೆ ಆಗಿರಬಹುದು, CETಗೆ ಆಗಿರಬಹುದು. ನಾನು ಹೇಳೋದು, ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಕ್ವಶನ್ ಪೇಪರ್ಗಳನ್ನು ಮಾಡಿದ್ರಿ ಅಂದರೆ ಮೋರ್ ದೆನ್ ಇನಫ್. ಅದು ಅಟ್ಲೀಸ್ಟ್ 10 ಆಗಲಿಲ್ಲ ಅಂದರೂ 5ರಿಂದ 6 ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಇದು ನಿಮಗೆ ಕ್ಲಿಯರ್ ಐಡಿಯಾ ಕೊಡುತ್ತೆ. ಹಾಗೆ ಕ್ವಶನ್ಗಳು ಯಾವ ರೀತಿ ಬರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಅದು ತಿಳಿಸ್ಕೊಡುತ್ತೆ. ಹಾಗಾಗಿ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗಬೇಕು ಅಂದರೆ ಈ PYQsಗಳ ಸಹಾಯ ಬೇಕೇ ಬೇಕು.
ಅರ್ಥ ಆಗ್ತಿದೆಯಲ್ಲ. ಇನ್ನು ಇಂಟಿಗ್ರೇಟ್ ಬೋರ್ಡ್ಸ್ ಪ್ಲಸ್ KCET ಪ್ರಿಪ್ರೇಷನ್. ನೀವೇನು ಮಾಡಬೇಕು ಅಂದರೆ ಬರೀ ಬೋರ್ಡ್ಸಿಗಷ್ಟೇ ತಯಾರಿ ಮಾಡೋದಲ್ಲ, KCET ಪ್ರಿಪ್ರೇಷನನ್ನು ಮಾಡಬೇಕು. ಯಾವ ರೀತಿ ಮಾಡ್ತೀರಾ? ತುಂಬ ಸಿಂಪಲ್. ಪ್ರತಿನಿತ್ಯ ನೀವೇನೇನು ಪ್ರತಿನಿತ್ಯ ಅಲ್ಲದೆ ಹೋದ್ರೂ ವೀಕ್ಲಿ ಒನ್ಸ್, ನಾನು ಹೇಳೋದು ವೀಕ್ಲಿ ಒನ್ಸ್ ಏನೆಲ್ಲ ಚಾಪ್ಟರನ್ನು ಕಲ್ತಿರ್ತೀರಲ್ಲ, ಈಗ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕಲ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಚಾಪ್ಟರ್ ಇಲ್ಲಿವರೆಗೂ ಏನಾಗಿದೆ, ಯಾವ ಹಂತ ತನಕ ಕಲ್ತಿದ್ದೀರಾ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬೋರ್ಡ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀರಾ. ಒಂದು 5 ಬೋರ್ಡ್ ಕ್ವಶನ್ಸ್ ಮಾಡಿ, ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಕ್ವಶನ್ಸನ್ನೇ ಮಾಡಿ. ಅದಾದಮೇಲೆ KCETಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡೋದಕ್ಕೆ ಶುರು ಮಾಡಿ. ನಿಮಗೆ MTG ಪಬ್ಲಿಕೇಶನ್ ಬುಕ್ ಕೂಡ ಸಿಗುತ್ತೆ. ಯಾವುದೂ ಇಲ್ಲಾಂದರೆ ನೀವು ಗೂಗಲಲ್ಲಿ ಎಲ್ಲಾದರೂ ಡೌನ್ಲೋಡ್ ಮಾಡಬಹುದು. PYQsಗಳನ್ನು ಡೌನ್ಲೋಡ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗ್ತಿದೆ ಅಲ್ಲ? ಇವಾಗಲಿಂದನೇ ನಿಮ್ಮ ಎಫರ್ಟ್ ಇರಬೇಕು. ಫೈನ್. ಇನ್ನು ನಾನು ಮ್ಯಾಥಮೆಟಿಕ್ಸ್ನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದರೆ ಮಕ್ಕಳೇ, ಕ್ಯಾಲ್ಕುಲಸ್, ವೆಕ್ಟರ್ಸ್, 3D ಜಾಮಿಟ್ರಿ, ಪ್ರಾಬಬಿಲಿಟಿ, ಮ್ಯಾಟ್ರಿಕ್ಸ್, ಈ ರೀತಿ ಯಾವುದೆಲ್ಲ ಮೇಜರ್ ಚಾಪ್ಟರ್ಸ್ಗಳು ಇತ್ತು ಅಂದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ನ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದೆ. ಓಕೆ, ಅಂದರೆ ಒಂದು ಎನಾಲಿಸಿಸ್ ಮಾಡಿ ಒಂದು 4ರಿಂದ 5 ವರ್ಷದ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಮೆಜಾರಿಟಿ ಮಾರ್ಕ್ಸನ್ನು ಪಡೀತಿದೆ KCETಯಲ್ಲಿ ಅಂತ. ಓಕೆ, ಸೊ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಅಂದರೆ ಆ ಚಾಪ್ಟರನ್ನು ಕಲಿಬೇಕು. ಒಂದು ತಿಳ್ಕೊಳ್ಳಿ, ಬೋರ್ಡ್ಸ್ನ ನೀವು ಬೋರ್ಡ್ ಕ್ವಶನ್ ಪೇಪರ್ಗಳನ್ನು ಅಥವಾ ಬೋರ್ಡ್ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಕಲಿಯೋದ ಹೊರತು KCETಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಬೋರ್ಡ್ಸಿಗೆ ಪ್ರಿಪೇರ್ ಆದಮೇಲೆ ನೀವು KCETಗೆ ಕಾಲಿಡೋದಕ್ಕೆ ಸಾಧ್ಯ ಆಗುತ್ತೆ. ಸರಿನಾ? ಓಕೆ, ಸೊ ಫೋಕಸ್ ಆನ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಹೆಚ್ಚು ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಅಭ್ಯಾಸನ ಇವಾಗಲಿಂದನೇ ಮಾಡಿ. ಅರ್ಥ ಆಗ್ತಿದೆಲ್ಲ? ಫೈನ್. ಇನ್ನು ಫಿಸಿಕ್ಸ್ ಅಂತ ಬಂದಾಗ ನಾನು ನಿಮಗೆ ನಾನು ಫಿಸಿಕ್ಸ್ ತೊಗೊಳ್ತಿಲ್ಲ, ಬಟ್ ನಾರ್ಮಲ್ ಆಗಿ ನಾನು ಹೇಳೋದಾದರೆ ಕ್ಯಾಶುಯಲ್ ಆಗಿ ಫಾರ್ಮುಲಾ ಬೇಸ್ಡ್ ಪ್ರಿಪ್ರೇಷನ್, ಫಾರ್ಮುಲಾಗಳು ಬಹಳ ಮುಖ್ಯ ಆಗುತ್ತೆ. ಅದು ಫಿಸಿಕ್ಸೇ ಆಗಿರಬಹುದು, ಮ್ಯಾಥ್ಸೇ ಆಗಿರಬಹುದು, ಇನ್ನು ಬೇರೆ ಯಾವುದೇ ಸಬ್ಜೆಕ್ಟ್ ಫಾರ್ಮುಲಾನ ಹೊಂದಿರುವಂಥ ಚಾಪ್ಟರ್ಸ್ಗಳನ್ನು ಯಾವುದೇ ಸಬ್ಜೆಕ್ಟ್ ಹೊಂದಿರಲಿ, ಅದು ಅಲ್ಲಿರುವಂಥ ಫಾರ್ಮುಲಾಸ್ಗಳನ್ನು ನೀವು ಕಲೀಲೇಬೇಕು. ಫಾರ್ಮುಲಾ ಇಲ್ಲದೆ KCETಯಲ್ಲಿ ಏನೂ ವರ್ಕ್ ಆಗಲ್ಲ. ನಾನು ಹೇಳೋದು ಮರ್ತಿದ್ದೆ, ಫಾರ್ಮುಲಾ ಇಸ್ ಲಿಟ್ರಲಿ ಇಂಪಾರ್ಟೆಂಟ್. ಓಕೆ, ಸೊ ಫಾರ್ಮುಲಾ ಬೇಸ್ಡ್ ಪ್ರಿಪ್ರೇಷನ್, ಪ್ರಾಕ್ಟೀಸ್ ನ್ಯೂಮರಿಕಲ್ಸ್, ರಿವೈಸ್ ಫಾರ್ಮುಲಾಸ್ ವೀಕ್ಲಿ. ಅರ್ಥ ಆಗ್ತಿದೆ ಅಲ್ಲ? ಇದು ಫಿಸಿಕ್ಸ್ಗೆ ಮಾತ್ರ ಸೀಮಿತ ಅಲ್ಲ, ಮ್ಯಾಥ್ಸಿಗೂ ಕೂಡ ಸೀಮಿತ ಆಗಿದೆ. ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಕೆಮಿಸ್ಟ್ರಿ ಅಂತ ಬಂದಾಗ NCERT ಲೈನ್ ಬೈ ಲೈನ್, ರಿಯಾಕ್ಷನ್ಸ್ ಆ್ಯಂಡ್ ಎಕ್ಸೆಪ್ಷನ್ಸ್, ಹೈ ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ಕೆಮಿಸ್ಟ್ರಿಯಲ್ಲಿ ನೀವು ಈ ಒಂದು ರಿಯಾಕ್ಷನ್ಸ್ಗಳನ್ನು, ಅದರಲ್ಲಿ ಬರುವಂಥ ಎಕ್ಸೆಪ್ಷನ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಥೇರಿ ಜಾಸ್ತಿ ಇರುತ್ತೆ, ಅದರಲ್ಲಿ ರಿಯಾಕ್ಷನ್ಸ್ಗಳೇ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ರಿಯಾಕ್ಷನ್ಸ್ಗಳನ್ನು ಸರಿಯಾಗಿ ಕಲೀರಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ NCERTಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ನೀಟಾಗಿ ಕಲಿತಾ ಹೋಗಿ. ಐ ಬಿಲೀವ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಇನ್ನು ಪ್ರಿಪ್ರೇಷನ್ ಫೇಸಸ್ ಅಂತ ಬಂದಾಗ ಕಾನ್ಸೆಪ್ಟ್ ಬಿಲ್ಡಿಂಗ್ ಟಿಲ್ ಡಿಸೆಂಬರ್ ತನಕ KCETಗೆ ಬೇಕಾಗಿರುವಂಥ ಪ್ರತಿಯೊಂದು ಕಾನ್ಸೆಪ್ಟನ್ನು ನೀವು ಕಲಿತಾ ಹೋಗ್ತೀರಾ ಥ್ರೂ ಬೋರ್ಡ್, ಏನಂತ ಹೇಳ್ತೀವಿ, ಪಾಯಿಂಟ್ ಆಫ್ ವ್ಯೂ. ಸೊ ಬೋರ್ಡ್ಸಲ್ಲಿ ಏನೆಲ್ಲ ನೀವು ಪ್ರಿಪೇರ್ ಆಗ್ತೀರಾ ಅದು ನಿಮಗೆ KCETಗೆ ಹೆಲ್ಪ್ ಮಾಡುತ್ತೆ. ಇನ್ನು ಟೆಸ್ಟ್ ಪ್ಲಸ್ ಸ್ಪೀಡ್. ಓಕೆ, ಜಾನ್ವರಿ ಟು ಫೆಬ್ರವರಿ ಈ ಒಂದು ಹಂತದಲ್ಲಿ ಅಫ್ಕೋರ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ಕೂಡ ಹತ್ತಿರ ಇರುತ್ತೆ. ಈ ಒಂದು ಟೈಮಲ್ಲಿ ನೀವೇನು ಮಾಡಬೇಕು, ಅತಿ ಹೆಚ್ಚು ಟೆಸ್ಟ್ಗಳನ್ನು ಕೊಡಬೇಕು. ಓಕೆ, ಸೊ ಟೆಸ್ಟ್ಗಳನ್ನು ಕೊಡೋದು ಅಂತಾದರೆ ನೀವು ಆನ್ಲೈನ್ ಟೆಸ್ಟ್ಗಳನ್ನು ಎಲ್ಲಾದರೂ ತೊಗೋಬಹುದು. ಇಲ್ಲ ಅಂದರೆ ಇದನ್ನು ಬಿಟ್ಟರೆ ನಾನು ಹೇಳೋದು, ಮ್ಯಾಮ್ ನಾವು ಆನ್ಲೈನ್ ಟೆಸ್ಟ್ಗಳನ್ನು ತೊಗೋಬೇಕು ಅಂತ ಇದ್ದೀವಿ, ನಿಮ್ಮ ಕಡೆಯಿಂದ ಏನಾದರೂ ಸಿಗುತ್ತಾ ಅಂತಂದರೆ ಅದಕ್ಕೆ ನಾನು ನಿಮಗೆ ಒಂದು ಸರ್ಪ್ರೈಸ್ ವಿಷಯನ ಇವಾಗ ಹೇಳ್ತೀನಿ, ಕಾಯ್ತಾ ಇರ್ರಿ, ಹೇಳ್ತೀನಿ. ಅದಾದಮೇಲೆ ಸ್ಪೀಡನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇನ್ನು ಫೈನಲಿ ರಿವಿಷನ್ ಹಾಗೆ ಮಾರ್ಕ್ಸ್ಗಳನ್ನು ಲಾಸ್ಟ್ 45 ಡೇಸ್ ಇದ್ದಾಗ ನಿಮ್ಮ KCETಗೆ ನೀವು ಮಾಕ್ ಟೆಸ್ಟ್ಗಳನ್ನು ಕೊಡೋದಾಗಿರ್ಬೋದು, ರಿವಿಷನ್ ಮಾಡೋದಾಗಿರ್ಬೋದು, ಇದನ್ನು ಮಾಡ್ತಾ ಹೋಗಬೇಕು. ಫೈನ್, ಆಲ್ ರೈಟ್. ಸೊ ಇನ್ನು ಮಕ್ಕಳೇ, ನಾನು ನಿಮಗೆ ಇವಾಗ ತಾನೇ ಹೇಳಿದೆ ಏನಪ್ಪ ಅಂತಂದರೆ KCETಯಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗಿಲಿಕ್ಕೆ ನಮಗೆ ಬೋರ್ಡ್ ಕಾನ್ಸೆಪ್ಟ್ಗಳು ಹಾಗೆ KCETಯಲ್ಲಿ ಬರ್ತಕ್ಕಂಥ ಫಾರ್ಮುಲಾಸ್ಗಳು, ಐ ಮೀನ್ ಬೋರ್ಡ್ಸ್ ಅಂತ ಬಂದಾಗ ಫಾರ್ಮುಲಾಸು, ಕಾನ್ಸೆಪ್ಟು, ಇನ್ನೊಂದು ಮತ್ತೊಂದು ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಬೋರ್ಡ್ಸಿಗೆ ಏನೇನು ಬರುತ್ತೋ ಅದೆಲ್ಲ KCETಯಲ್ಲಿ ಬಂದೇ ಬರುತ್ತೆ. ಓಕೆ, ಕಾನ್ಸೆಪ್ಟ್
ಆರ್ ಇಟ್ ಕ್ಯಾನ್ ಬಿ ಫಾರ್ಮುಲಾಸ್, ಎಲ್ಲವೂ ನಮ್ಮ KCETಗೆ ಬಂದೇ ಬರುತ್ತೆ. ಅದರ ಜೊತೆಗೆ ಟೆಸ್ಟ್ಗಳನ್ನು ತಗೊಳ್ಳೋದಾಗಿರಬಹುದು. ಮಾಕ್ ಟೆಸ್ಟ್ಗಳು ತುಂಬಾ ಅಗತ್ಯ ಆಗಿರೋವಂಥದ್ದು. ಮಾಕ್ ಟೆಸ್ಟ್ಗಳು ನಿಮ್ಮನ್ನು ಲಿಟ್ರಲಿ ಪ್ರಿಪೇರ್ ಮಾಡ್ತಾ ಹೋಗುತ್ತೆ. KCETಯನ್ನು ನೀವು ಎದುರಿಸಬೇಕು ಅಂತ ಅಂದರೆ ಮುಂಚೆ ಏನು ಮಾಕ್ ಟೆಸ್ಟ್ಗಳು ಟ್ರಯಲ್ ಆ್ಯಂಡ್ ಎರರ್ ಲೆಕ್ಕಕ್ಕೆ ಇರುವಂಥದ್ದು. ಏನೇನು ತಪ್ಪು ಮಾಡ್ತೀರಾ, ಯಾವ್ಯಾವ ಏರಿಯಾ ಇಂಪ್ರೂವ್ ಆಗಬೇಕು ಎಲ್ಲವನ್ನು ತಿಳಿಸ್ಕೊಡುತ್ತೆ. ಸೊ ನೀವು ಒಂದು ವರ್ಷದ ತಯಾರಿ ನಡೆಸಬೇಕು ಅಂತ ಆಸೆ ಪಟ್ಟಿದ್ದೇ ಆದರೆ ಮಕ್ಕಳೇ, ವಿಜಯ್ ಪಥ್ 1 ಇಯರ್ KCET ಕೋರ್ಸ್ ಶುರು ಆಗುತ್ತೆ. ಸೊ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ, ಸೊ ಯಾವಾಗಿಂದ ಕ್ಲಾಸಸ್ಗಳು ಶುರು ಆಗುತ್ತೆ, ಓಕೆ, ಯಾರೆಲ್ಲ ನಿಮಗೆ ಇದರಲ್ಲಿ ಟೀಚ್ ಮಾಡ್ತಾರೆ, ಈ ಒಂದು ಬ್ಯಾಚಿಂದ ನಿಮಗೆ ಆಗುವಂಥ ಉಪಯೋಗ ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೋಬಹುದು. ಸೊ ಈ ಒಂದು ವಿಜಯ್ ಪಥ್ ಕ್ಲಾಸ್ ಏನಿದೆ ಅಲ್ಲ, ಇದು ಯಾವಾಗಿಂದ ಶುರು ಆಗುತ್ತೆ, ಏನು ಎತ್ತ ಅಂತ ನೀವು ತಿಳ್ಕೋಬೇಕು ಅಂದರೆ ಶನಿವಾರ ಅಂದರೆ ನಾಳೆ ದಿನ ಮೇ 23ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ಲೈವ್ ಬರ್ತಿದ್ದೀವಿ. ಎಲ್ಲ ಟೀಚರ್ಸ್ಗಳು ಕೂಡ ವೇದಾಂತ ಕರ್ನಾಟಕ ಚಾನಲಲ್ಲಿ ನಿಮಗೆ ಯಾರೆಲ್ಲ ಈ ಒಂದು ವಿಜಯ ಪಥ್ ಕೋರ್ಸಲ್ಲಿ ಟೀಚ್ ಮಾಡೋದಕ್ಕೆ ಬರ್ತಿದ್ದಾರೋ ಆ ಎಲ್ಲ ಟೀಚರ್ಸ್ಗಳು ಬರ್ತಾರೆ. ಓಕೆ, ಸೊ ನಾನು ಕೂಡ ಬರ್ತೀನಿ. ಎಲ್ಲರೂ ಕೂಡ ನಿಮಗೆ ಈ ಒಂದು ಬ್ಯಾಚ್ನ ಬಗ್ಗೆ ತಿಳಿಸ್ಕೊಡ್ತಾರೆ. ನಿಮಗೇನೇ ಡೌಟ್ಸ್ಗಳಿದ್ರೂ ನೀವು ಕೇಳಬಹುದು. ಸೊ ನೀವು ನಿಮ್ಮ KCET ಪ್ರಿಪರೇಷನನ್ನು ಶುರು ಮಾಡಬೇಕು ಅಂತಾದರೆ ನಾಳೆ ಲೈವ್ ಸೆಷನನ್ನು ಜಾಯ್ನ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅದಾದಮೇಲೆ ನೀವು ಕೋರ್ಸನ್ನು ಕೂಡ ತಗೋಬಹುದು. ಆಲ್ ರೈಟ್. ಸೊ ಮಕ್ಕಳೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಿದ್ದೀನಿ. ಸೊ ಯಾವಾಗಲೂ ಕೂಡ ನಾನು ಆವಾಗಲೇ ನಿಮಗೆ ಹೇಳಿದೆ, ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಅಷ್ಟೇ ಅಲ್ಲದೆ ತಾಳ್ಮೆ ಬಹಳ ಮುಖ್ಯ. 1 ವರ್ಷ ಪೂರ್ತಿ ನೀವು ಕಾದು KCET ರಿಸಲ್ಟ್ ಬರೋದು ಒಂದೇ ದಿನ. ಆ ರಿಸಲ್ಟಿಗೋಸ್ಕರ 1 ವರ್ಷದ ಪ್ರಯತ್ನ ಇರುತ್ತೆ ಅಂದರೆ ಅಷ್ಟು ಸುಲಭ ಅಲ್ಲ, ಹೌದಾ? 1 ವರ್ಷ ನೀವು ತಪಸ್ಸು ಮಾಡಬೇಕು. ಸೊ ಹಾಗಾಗಿ ತಾಳ್ಮೆನೂ ಅಷ್ಟೇ ಮುಖ್ಯ. ಸೊ ಈ ಒಂದು ಜರ್ನಿಯಲ್ಲಿ ನಿಮ್ಮ ಒಂದು ಹಾದಿಯನ್ನು ಈಸಿ ಮಾಡಲಿಕ್ಕೆ ಈ ಒಂದು ಕೋರ್ಸ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾಳೆ ದಿನ ಜಾಯ್ನ್ ಆಗಿ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.